ಕಣ್ಕಣನು ಬೇಕಪ್ಪ. ಯಾವನ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು? ಕಾರ್ ನಾನು ಗುಸ್ಕೊಂಡ್ ಬರ್ತಿದ್ಯಲ್ಲ, ಗಾಡಿ ಬರ್ತಿದ್ದೆ ಕಣ್ಕಣಲ್ವಾ? ರಾಯ್ ಕೂಲ್ ಕೃಷ್ಣ ಕೂಲ್. ಡಾನ್ ಒಳಗೆ ಕೂತಿದ್ದಾರೆ. ಮೊದಲೇ ನಿನ್ನ ಬಗ್ಗೆ ಅವ್ರಿಗೆ ಇಮೇಜು ಎಕ್ಸ್ಟ್ರಾಡಿನರಿ. ಅದಕ್ಕೆ ಇನ್ನೂ ಸಗ್ನೆ ತಿಕ್ಕೊಂಬೇಡ. ಕೂಲ್. ಏಯ್, ಪಾಕಡ ಇದೆಯಾ ನೀನು? ಹಾಂ, ಯಾವ ಕಡೆಯಿಂದ ಬಂದ್ಯಪ್ಪ ನೀನು? ಹಾಂ, ಅಲ್ಲಿ ಬೋರ್ಡ್ ಇತ್ತು ನೋಡ್ಲಿಲ್ವಾ? ನಾನು ಅದು ಇದು ಒನ್ ವೇಲಿ ಬಂದಿದ್ದು ನೀನು. ನನ್ನ ಗಾಡಿಗೆ ಗುದ್ದಿದವನು ನೀನು. ಗುಂಡಿಗೆ ಗಟ್ಟಿ ಹಿಡ್ಕೊಂಡು ರೋಫ್ ಹಾಕ್ತಿರೋನು ನೀನು. ಬುಲ್ಗಾಠಿ ಇದೆಯಾ ಕಣಯ್ಯ ನೀನು? ನಮ್ಮ ಹುಡುಗಂದು ಇದರಲ್ಲಿ ಯಾವುದೂ ತಪ್ಪಿಲ್ಲ. ರೋಫ್ ಆಗ್ತಾ ಇದೆಯಾ ನೀನು ಅವನಿಗೆ? ಮೊದಲು ಅವನ ಹತ್ರ ಕ್ಷಮಾಪಣೆ ಕೇಳು. ಏನೋ ನಿಂತ್ಕೊಂಡು ನೋಡ್ತಾ ಇದೆಯಾ? ಕ್ಷಮಾಪಣೆ ಕೇಳಿ ಹೋಗು. ಸಾರಿ ಸರ್. ಹುಷಾರಾಗಿ ಹೋಗು. ಈ ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳು ಓಡಾಡ್ತಿರ್ತಾರೆ. ಹೋಗಿ ನಿಧಾನಕ್ಕೆ. ತಪ್ಪು ಮಾಡದೇ ಇದ್ದಾಗ ಮೌನವಾಗಿರೋದು ತಪ್ಪು ಮಾಡೋದಕ್ಕಿಂತ ದೊಡ್ಡ ಅಪರಾಧ ಆಗುತ್ತೆ. ಖಂಡಿಸ್ಬೇಕು ಅದನ್ನು. ಈಗ ನೀನು ಹುಡುಕಿರೋ ಚಿರತೆ ಕರೆಕ್ಟಾಗಿ ಅಟ್ಯಾಕ್ ಮಾಡುತ್ತಾ? ಆರಾಮಾಗಿ ನಂಬೋದು. ಯಾವುದೇ ಸುಳ್ಳು ಬಿಡೋದಿಲ್ಲ. ಹಾಗೆ ನಮಗೂ ಯಾವುದೇ ಲಿಂಕ್ ಇರಲ್ಲ. ಎಲ್ಲ ಚೆಕ್ ಮಾಡಿದ್ದೀನಿ. ಗುಡ್. ಲೊಕೇಶನ್ನು ಟೈಮನ್ನು ನಾನು ನಿನಗೆ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಬಂದ ತಕ್ಷಣ ಪ್ಲಾನನ್ನು ಆ್ಯಕ್ಟಿವೇಟ್ ಮಾಡು. ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ವಿನಯ್ ಮತ್ತು ಕಲ್ಯಾಣಿ ಇವತ್ತು ಬೆಳಗ್ಗೆನೇ ಹೊರಟಿದ್ದಾರೆ. ಗ್ಯಾಪ್ ಇದೆ. ಏನು? ಅವ್ನು ಹೊಡೆಯೋದೆಲ್ಲ ಮ್ಯಾಟ್ರೇ ಅಲ್ಲ. ಆದರೆ ನಾನು ಆಮೇಲಿಂದ ಯೋಚನೆ ಮಾಡ್ತಾಯಿದ್ದೀನಿ. ನಿಮಗೆ ಆ ಸೂರ್ಯಪ್ರಕಾಶ್ಗೆ ದುಶ್ಮನಿ ಇರೋದು ಇಡೀ ಊರಿಗೆ ಗೊತ್ತು. ಇಂಥ ಸಮಯದಲ್ಲಿ ಅವ್ನಿಗೇನಾರು ಆದರೆ ಇಡೀ ಊರು ಮೊದಲು ನಿಮ್ಮ ಕಡೆನೇ ಬೆಳ್ ಮಾಡಿ ತೋರಿಸೋದು. ನಾನು ಇದನ್ನೆಲ್ಲ ಯೋಚನೆ ಮಾಡಿರಲ್ಲ ಅಂತ ಅನಿಸುತ್ತಾ ನಿನಗೆ? ನಾನು ಪ್ಲಾನ್ ಬಿ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಈ ಸಲ ಪ್ಲಾನ್ ಎಗಿಂತ ಪ್ಲಾನ್ ಬಿ ಸಖತ್ ಸ್ಟ್ರಾಂಗ್ ಆಗಿದೆ. ಮೊಸರು ನಾವು ತಿನ್ನೋಣ, ಮೇಕೆ ಮೂತಿಗೆ ಒರೆಸೋಣ. ನಮಗೆ ಬೇಕಾಗಿರೋ ಮೇಕೆ ಒಂದು ಸಿಕ್ಕಿದೆ. ಅದ್ರ ಮೋಟಿವು ನಮಗಿಂತ ಸ್ಟ್ರಾಂಗು. ಈಗ ದೇಶದಲ್ಲಿರೋ ವಾತಾವರಣದ ಪ್ರಕಾರ ಪೊಲೀಸರು ಮೊದಲು ಆ ಮೇಕೆನೇ ಬಲಿ ಕೊಡೋದು. ಯಾರು? ಹನಿಮೂನಿಗೆ ಹೋದಾಗ ಗಂಡನನ್ನು ಕೊಂದ ಹೆಂಡತಿ, ನಮ್ಮ ಡಾರ್ಲಿಂಗ್ ಕಲ್ಯಾಣಿ. ಅವನ ಹೆಂಡ್ತಿನ? ಎಸ್. ಈಗ ಎಲ್ಲ ಕಡೆ ಅದೇ ಅಲ್ವಾ ಟ್ರೆಂಡು. ಹೊರಗಡೆಯಿಂದ ಬಂದಿರೋ ಹುಡುಗಿ, ಅವಳಿಗೆ ಅವಳದೇ ಆದ ಒಂದು ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಮಾಡ್ದ ಮನೇನ ಡ್ಯಾಮೇಜ್ ಮಾಡೋಕ್ಕಂತ ಬಂದವಳು ಗಂಡನನ್ನೇ ಎತ್ಬಿಟ್ಲು. ಎಂಥ ಪವರ್ಫುಲ್ ಸ್ಟೋರಿ ಅಲ್ವಾ? ಇಲ್ಲಿ ಆಟ ಹೆಂಗಾಗತ್ತೆ ಅಂದರೆ, ನೀನು ಅಮೌಂಟ್ನ ನಿಮ್ಮ ಹುಡುಗರು ಕೊಡ್ತೀಯ, ಅವರು ನೀ ಹೇಳಿದ ಕೆಲಸನ ಕಂಪ್ಲೀಟಾಗಿ ಮಾಡಿ ಮುಗಿಸ್ತಾರೆ ಅಷ್ಟೇ. ಇನ್ಸ್ಟ್ರಕ್ಷನ್ಸು ಕ್ಲಿಯರ್ ಆಗಿರುತ್ತೆ. ಅವನು ಒಂದು ಕೆಲಸ ಮುಗಿಸ್ತಾನೆ, ಆಮೇಲೆ ಸಿಕ್ಕಿಬಿಡ್ತಾನೆ. ಎಲ್ಲ ಪ್ಲಾನ್ ಪ್ರಕಾರನೇ. ಅವನಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೋ ಅಷ್ಟು ವರ್ಷ ಜೈಲಲ್ಲಿರ್ತಾನೆ. ಆದರೆ ಜೈಲಿಗೆ ಹೋಗೋಕ್ಕೆ ಮುಂಚೆ ಒಂದು ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ತನ್ನ ಗಂಡನನ್ನು ಕೊಲ್ಲೋದಕ್ಕೆ ಕಲ್ಯಾಣಿ ಅವನನ್ನು ಹೈರ್ ಮಾಡಿದ್ಲು ಅಂತ.
ಆಗ ಸೆನ್ಸೇಷನ್ನೇ ಸೃಷ್ಟಿ ಆಗ್ಬಿಡುತ್ತೆ ಅಲ್ವಾ? ನಮ್ಮ ಹುಡುಗಿನೂ ಸ್ವಲ್ಪ ಫೇಮಸ್ ಮಾಡೋಣ. ಪ್ರಭು ಕಾರು. ಕಲ್ಯಾಣಿ ಅಕ್ಕ ಆ ಕಡೆಯಿಂದಾನೇ ಬರ್ತಾ ಇದ್ಲು. ಪೂಜೆ ಬುಟ್ಟಿ ಅವನ ಕಾರಲ್ಲಿತ್ತು. ಅಕ್ಕ ಬುಟ್ಟಿನ ಹೊರಗೆಲ್ಲೋ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ಲು. ಏನಾದರೂ ಕನೆಕ್ಷನ್ ಇದೆಯಾ ಆ ಪ್ರಭುಗೂ ಅಕ್ಕಂಗೂ? ರುಕು, ಪ್ರೈಮರಿ ಅಕೌಂಟ್ಸ್ ಎಲ್ಲ ನೀನು ನೋಡ್ಕೊಳ್ತಾ ಇದೆಯಲ್ಲ, ಹಾಂ ಸರ್. ಒಂದು ಹೊಸ ಅಸೈನ್ಮೆಂಟ್ ಬಂದಿದೆ, ನಿನಗೆ ಹೊಸ ಕೆಲಸ. ಕೊಡಿ ಸರ್, ಚೆಕ್ ಮಾಡ್ತೆ. ಫುಲ್ ಡಿಜಿಟಲ್ ಆಗಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಲೆಗೆಸಿ ಡೇಟಾಬೇಸು 20-30 ವರ್ಷಗಳಿಂದ ನಮ್ಮ ಹತ್ರ ಇರುವಂಥ ಎಲ್ಲ ಅಕೌಂಟ್ಸು ಡಿಜಿಟಲ್ ಆಗಬೇಕು. ಶಾಂತಿ ಜೀವನ ಶುರುವಾದಾಗಿನಿಂದ ಏನೇನು ಎಂಟ್ರಿಗಳಿದೆ ಎಲ್ಲನೂ. ಪ್ರಾಬ್ಲಮ್ ಏನಂದರೆ ಎಲ್ಲ ಮ್ಯಾನ್ಯಲ್ ಆಗಿ ಪ್ರೋಸೆಸ್ ಆದಮೇಲೆ ಅಪ್ಲೋಡ್ ಮಾಡಬೇಕು. ಸರ್ವರ್ಗೆ ಎಕ್ಟಿಕ್ ಕೆಲಸ ಇದು. ಬ್ಯಾಕ್ಲಾಗ್ ಸಿಕ್ಕಾಪಟ್ಟೆ ಇದೆ. ಹಳೆ ರೆಕಾರ್ಡ್ಸ್ಗಳು, ಒರಿಜಿನಲ್ ಎಂಟ್ರಿಗಳು ಕೆಲವೆಲ್ಲ ಕೈನಲ್ಲಿ ಬರ್ಕೊಂಡಿರೋದು ಎಲ್ಲ ಹುಷಾರಾಗಿ ಚೆಕ್ ಮಾಡಬೇಕು. ಹಾಂ ಸರ್, ಇವತ್ತೇ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಕನೆಕ್ಷನ್ ಏನು ಅನ್ನೋದನ್ನು ಮೊದಲು ಕಂಡು ಹಿಡಿದು ಕಟ್ ಮಾಡಬೇಕು. ಬುದ್ಧಿ ತಗೊಳ್ಳಿ, ಬುದ್ಧಿ ವರ್ತನೆವು. ಮೇಡಮ್, ಹೇಳಪ್ಪ, ಸಾಹೇಬ್ರಿಗೆ ಹೊಸ ಡ್ರೈವರಾ? ಹಾಂ, ಒಳ್ಳೆ ಮ್ಯಾಚ್. ಇದು ಸಾಹೇಬ್ರು ಇಲ್ಲಿ ಡೈಲಿ ಹೂವು ತಗೊಂಡೋಗ್ತಾರ? ಶಾಂತಮ್ಮ ಇದ್ದಾಗಿಂದ ಸಾಹೇಬ್ರಿಗೆ ಇದೇ ಅಭ್ಯಾಸ. ಶಾಂತಮ್ಮಂಗೆ ಮಲ್ಗೆ ಅಂದ್ರೆ ಪ್ರಾಣ. ಸಾಹೇಬ್ರು ದಿನ ತಗೊಂಡೋಗಿ ಕೊಡೋರು. ಈಗ್ಲೂ ಹಂಗೆ ಬಿಟ್ಟೇ ಇಲ್ಲ. ಇಷ್ಟು ವರ್ಷ ಆದ್ರೂ ಬೆಳಗ್ಗೆನೆ ಬಂದು ನನ್ನ ಹತ್ರ ಹೂ ತಗೊಂಡು ಮೇಲಕ್ಕೆ ಹೋಗಿ ಶಾಂತಮ್ಮನ ಫೋಟೋಗೆ ಹೂವ ಏರಿಸಿ ಆಮೇಲೆ ಕೆಲಸ ಶುರು ಮಾಡೋದು.